ಇದರ ಕೆಳಗೆ ಬರೋದೇ ಲೋವರ್ ಮ್ಯಾಂಟಲ್. ಇದು ಸುಮಾರು 2900 ಕಿಲೋಮೀಟರ್ವರೆಗೂ ಹರಡಿಕೊಂಡಿದೆ. ಇಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿರುತ್ತದೆ. ಇಲ್ಲಿಯ ತಾಪಮಾನ ಸುಮಾರು 3000 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು. ಇಲ್ಲಿಯ ಪ್ರೆಷರ್ ಸಮುದ್ರ ಮಟ್ಟಕ್ಕಿಂತ ಮಿಲಿಯನ್ಗಳಷ್ಟು ಹೆಚ್ಚು. ಈ ಒತ್ತಡದಿಂದ ಶಿಲೆಗಳು ಹಾರ್ಡಾಗಿಯೇ ಇರುತ್ತವೆ, ಆದರೆ ಲಕ್ಷಾಂತರ ವರ್ಷಗಳಲ್ಲಿ ನಿಧಾನವಾಗಿ ಹರಿಯುತ್ತಿರುವ ಟಾರಿನಂತೆ. ಇನ್ನಷ್ಟು ಆಳಕ್ಕೆ ಹೋದರೆ ಔಟರ್ ಕೋರ್ ಸಿಗುತ್ತದೆ. ಸುಮಾರು 2200 ಕಿಲೋಮೀಟರ್ ದಪ್ಪ, ಬಹುತೇಕ ಕರಗಿದ ಕಬ್ಬಿಣ, ನಿಕಲ್ ಮತ್ತು ಇತರೆ ಲೋಹಗಳಿಂದ ಕೂಡಿದ ದ್ರವ ಸಾಗರ. ಇದು ನಿತ್ಯ ಸಂಚಲನದಲ್ಲಿ ಇರುತ್ತದೆ. ಇದರ ಉಷ್ಣತೆ 6000 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತದೆ. ಕಬ್ಬಿಣವನ್ನು ದ್ರವ ರೂಪದಲ್ಲಿ ಇಡಲು ಸಾಕಾಗುವಷ್ಟು ಬಿಸಿ. ಈ ದ್ರವಲೋಹದ ಸಾಗರವೇ ಭೂಮಿಯ ಇನ್ವಿಸಿಬಲ್ ಬಾಡಿಗಾರ್ಡ್. ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಅಂದರೆ ನಮ್ಮ ಭೂಮಿಯನ್ನು ಸುತ್ತುವರೆದಿರುವ ಒಂದು ಅದೃಶ್ಯ ರಕ್ಷಾ ಕವಚ. ಇದು ಭೂಮಿಯ ಒಳಗಿನಿಂದ ಶುರುವಾಗಿ ಸ್ಪೇಸ್ನವರೆಗೆ ವಿಸ್ತಾರಗೊಂಡಿರುತ್ತದೆ. ಇದು ಸೂರ್ಯನಿಂದ ಬರುವ ಅಪಾಯಕಾರಿಯಾದ ಸೋಲಾರ್ ರೇಡಿಯೇಷನ್ ಹಾಗೂ ಕಾಸ್ಮಿಕ್ ಪಾರ್ಟಿಕಲ್ಸ್ಗಳನ್ನು ತಡೆದು ನಮಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಇನ್ನೂ ಆಳಕ್ಕೆ ಹೋದರೆ ಅಂತಿಮವಾಗಿ ಭೂಮಿಯ ಮಧ್ಯದಲ್ಲಿ ಇನ್ನರ್ ಕೋರ್ ಇದೆ. ಇದು ಸುಮಾರು 2442 ಕಿಲೋಮೀಟರ್ ವ್ಯಾಸದ ದೊಡ್ಡ ಕಬ್ಬಿಣದ ಗುಂಡು. ಬಹುತೇಕ ಘನ ಕಬ್ಬಿಣ ಮತ್ತು ನಿಕಲ್ನಿಂದ ಕೂಡಿದೆ. ಇದು ಸೂರ್ಯನ ಮೇಲ್ಮೈಗಿಂತ ಹೆಚ್ಚು ಬಿಸಿ, ಸುಮಾರು 5700 ಡಿಗ್ರಿ ಸೆಲ್ಸಿಯಸ್. ಮೇಲಿನ ಲೇಯರ್ಗಳ ಭಾರದಿಂದ ಇದು ಘನವಾಗಿಯೇ ಇರುತ್ತದೆ. ಭೂಮಿಯ ಒಳಗೆ ಹೊಳೆಯುವ ಲೋಹದ ಗುಂಡು ನಿಧಾನವಾಗಿ ತಿರುಗುತ್ತಾ ತನ್ನ ವೇಗ ಮತ್ತು ದಿಕ್ಕನ್ನು ಬದಲಾಯಿಸ್ತಾ ಇರುತ್ತೆ. ಇದೊಂಥರ ಚಮತ್ಕಾರ ಅಲ್ವಾ? ವಿಜ್ಞಾನಿಗಳು ಇಷ್ಟು ಆಳಕ್ಕೆ ತೋಡಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ಭೂಕಂಪದ ಅಲೆಗಳನ್ನು ಸ್ಟಡಿ ಮಾಡಿ ತಿಳಿದುಕೊಂಡರು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಭೂಮಿಗೆ ಅಲ್ಟ್ರಾಸೌಂಡ್ ಮಾಡುವಂತೆ ಅಧ್ಯಯನ ಮಾಡುತ್ತಾರೆ. ಇದೆಲ್ಲ ಓಕೆ, ಬಟ್ ಭೂಮಿಯ ಮೇಲೆ ನೀರು ಎಲ್ಲಿಂದ ಬಂತು?